ಉತ್ಕರ್ಷ್ ಅವರೇ, ನಿಮ್ಗೆ ಬಹಳ ದೊಡ್ಡ ಆರೋಪವನ್ನ ಆರ್ಜೆಡಿ ಮಾಡುತ್ತೆ. ಪ್ರಥಮ ಹಂತದ ಚುನಾವಣೆ ಆಗುವ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಆರ್ಜೆಡಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ, ಪೊಲೀಸರನ್ನ ಬಳಸಿಕೊಂಡು ದೌರ್ಜನ್ಯವನ್ನ ಮಾಡ್ತಾರೆ ಅನ್ನುವಂತಹ ವಿಡಿಯೋ ಸಮೇತ ದಾಖಲೆಗಳನ್ನ ಇಟ್ಟುಕೊಂಡು ಆರೋಪ ಮಾಡ್ತಾರೆ ಬಿಜೆಪಿ ವಿರುದ್ಧವಾಗಿ, ಕೇಂದ್ರ ಚುನಾವಣೆಗೆ ಆಯೋಗದ ವಿರುದ್ಧವಾಗಿ. ಮತ್ತೆ ನಿನ್ನೆ ಕೂಡ ಭದ್ರತಾ ಕೊಠಡಿಗಳಲ್ಲಿ ಸಿಸಿಟಿವಿಗಳನ್ನು ಆಫ್ ಮಾಡಲಾಗಿತ್ತು ಅನ್ನೋದಾಗಿ ಆರೋಪ ಮಾಡ್ತಾರೆ. ಆಮೇಲೆ ಭದ್ರತಾ ಕೊಠಡಿಗೆ ಬಂದಂತಹ ಇವಿಎಂ ಮಿಷನ್ಗಳನ್ನ ಲಾರಿಯಲ್ಲಿ ವಾಪಸ್ ತಗೊಂಡು ಹೋಗ್ತಿದ್ದಾರೆ ಅನ್ನುವಂತಹ ಆರೋಪ ಮಾಡ್ತಾರೆ, ವಿಡಿಯೋ ಸಮೇತ. ಇದೆಲ್ಲವೂ ಮತ ಕಳ್ಳತನ ಆರೋಪಕ್ಕೆ ಪುಷ್ಟಿ ಕೊಟ್ಟಿರೋದಲ್ವಾ? ಹಾಗಾದ್ರೆ ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರ ಪ್ರಭು ಯಾವ ಒಂದು ಅಂಕಿ ಅಂಶಗಳನ್ನ, ಯಾವ ವಿಕ್ಟ್ರಿಯನ್ನ ಕೊಡ್ತಾರೆ ಅದೆಲ್ಲ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು. ಇವಾಗ ಇಷ್ಟೆಲ್ಲ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಅವರು, ಏನು ಗಡ್ಡ ಬೆಳೆಸ್ಕೊಂಡು ಪಾಪ ಸಾಧು ತರ ಯಾತ್ರೆಯನ್ನ ಕೇಳಿಸ್ಕೊಳ್ಳಿ, ಯಾತ್ರೆಯನ್ನ ಮಾಡಿದ್ರು, ಬಹಳಷ್ಟು ಏನೋ ಬದಲಾವಣೆಗಳನ್ನ ತರ್ತೀವಂತ. ಈಗ ಜನ ಯಾಕೆ ಮತ್ತೆ ತಿರಸ್ಕಾರ ಮಾಡಿದ್ರು? ವೈ ಡಿಡ್ ದ ಪೀಪಲ್ ಆಫ್ ಬಿಹಾರ್ ರಿಜೆಕ್ಟ್ ಕಾಂಗ್ರೆಸ್? ಅಲ್ಲ, ಕರ್ನಾಟಕ, ಹಿಮಾಚಲ ಪ್ರದೇಶ ಹೇಳ್ರಿ, ಗೊತ್ತಿಲ್ಲ ಹೇಳ್ರಿ. ಆಗೋದಿಲ್ಲ, ನೀವು ಹಿಂಗ್ ಮಾತಾಡಿದ್ರೆ ಚರ್ಚೆ ಆಗಲ್ಲ. ಕೇಳಿಸ್ಕೊಳ್ಳಿ, ಸಬ್ಜೆಕ್ಟ್ ಜನಕ್ಕೆ ಹೋಗಲ್ಲ. ನಿಮ್ಮ ವರ್ಷನ ತೆಲಂಗಾಣದಲ್ಲಿ ಇದೇ 2014ರಲ್ಲಿ ನಮಗೆ ಇದ್ದಿದ್ದು ವೋಟ್ ಶೇರ್ ಎಷ್ಟು? 5%. ಇವತ್ತು 35% ವೋಟ್ ಶೇರ್ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ. ಕೇಳ್ರಿ, ಅವಾಗ ವೋಟ್ ಕಮ್ಮಿ ಇತ್ತು, ಕಮ್ಮಿ ಪರ್ಸೆಂಟೇಜ್ ಇತ್ತು, ಅದಾದ್ಮೇಲೆ ಜಾಸ್ತಿ ಆಯ್ತು. ಆ ಪರ್ಸೆಂಟೇಜ್ ಹೇಳ್ರಿ, ವೋಟ್ ಪರ್ಸೆಂಟೇಜ್ ಅವಾಗ ಕಮ್ಮಿ ಇತ್ತು, ಪರ್ಸೆಂಟೇಜ್ ಈಗ ಜಾಸ್ತಿ. ಚರ್ಚೆನೇ ಆಗಲ್ಲ. ಮತ್ತೆ ಅದು ಕೇಳಿ, ಪರ್ಸೆಂಟೇಜ್ ಅವಾಗಿಂದ ಲೆಕ್ಕ ಹಾಕಿ. 10 ಗಂಟೆ ತನಕ ಬೇಕಾದ್ರೆ ಡಿಸ್ಕಷನ್ ಮಾಡೋಣ, ನಾನು ಕೂಡ ಇರ್ತೀನಿ. ಅವ್ರ ವರ್ಷ ಕೇಳೋಣ ಒಂದು. ಆಂಧ್ರದಲ್ಲಿ 20 ಜನ MLA ಗೆದ್ರು ಹೋದ್ ಸತಿ, ಅದ್ರಲ್ಲಿ 2-3 ಜನ ಮಿನಿಸ್ಟರ್ಗಳಾಗಿದ್ದಾರೆ. ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸವನ್ನು ನೋಡಿದಾಗ 2 ಲೋಕಸಭಾ ಸ್ಥಾನಗಳನ್ನು ಗೆದ್ದಿದ್ವಿ. ಇವತ್ತು ವಿ ಆರ್ ದ ಬಿಗ್ಗೆಸ್ಟ್ ಪಾರ್ಟಿ ಇನ್ ಇಂಡಿಯಾ. ಇವತ್ತು ಬಿಹಾರದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಎಷ್ಟಿತ್ತು ನಮ್ಮ ವೋಟ್ ಶೇರ್, ಗ್ರಾಜುಯಲ್ ಇನ್ಕ್ರೀಸ್ ಆಗ್ತಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿನ 90 ಸ್ಥಾನ ಅತಿ ಹೆಚ್ಚು ಗೆದ್ದಿರೋದು ನಾವೇ. ಸೊ ಹಾಗಾಗಿ ಪ್ರತಿಯೊಂದು ಪಾರ್ಟಿಗೆ ಅದೇ ಆದಂತ ಇತಿಹಾಸ ಇದೆ. ಹಾಗಾದ್ರೆ ಒಂದು ವಿಶ್ವಾಸದ ಕೊರತೆ ಇತ್ತು ಅನ್ನೋದಾಗ ಆಯ್ತು. ಅಂದ್ರೆ ಜೆಡಿಯು ಜೊತೆಗೆ ಮೈತ್ರಿ ಮಾಡ್ಕೊಂಡು ಚುನಾವಣೆಯನ್ನು ಸ್ಪರ್ಧೆ ಮಾಡೋ ಬದಲು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ನಿಮ್ದೆಲ್ಲ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತಿತ್ತಲ್ಲ. ಖಂಡಿತವಾಗ್ಲೂ ಏಕಾಂಗಿಯಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇವತ್ತು ನೋಡ್ರಿ, ರಾಜಕೀಯ ವ್ಯವಸ್ಥೆಯಲ್ಲಿ ಅಲಯನ್ಸ್ ಅನ್ನುವಂಥದ್ದು, ಸಮನ್ವಯ ಸಾಧಿಸುವಂತದ್ದು, ಅದು ಚುನಾವಣೆಯ ತಂತ್ರಗಾರಿಕೆಯ ಭಾಗ. ಎಲ್ಲಾ ಪಾರ್ಟಿಗಳು ಕೂಡ ಮಾಡುತ್ತೆ. ಇವತ್ತು ನಾನು ಅದನ್ನೇ ಹೇಳದಂತದ್ದು ಬರೀ ನಾವು ಗೆಲ್ತಾ ಇಲ್ಲ, ಕೇಳಿಸ್ಕೊಳ್ಳಿ. ಜೆಡಿಯು ಕೂಡ ಅವ್ರನ್ನು ಗೆಲ್ಲಿಸ್ತಾ ಇದೆ. ಯಾರು ನಾವೆಲ್ಲೂ ಬಿಟ್ಟೋಗಿ ಅಂತ ಹೇಳಿಲ್ಲ, ನಿತೀಶ್ ಕುಮಾರ್ ಬಿಟ್ಟೋಗಿದ್ದು. ನರೇಂದ್ರ ಮೋದಿ ಅವರು ನಿತೀಶ್ ಕುಮಾರ್ ವಿರುದ್ಧ ಎಷ್ಟು ಮಾತನಾಡಿದ್ದಾರೆ, ಅವ್ರು ಬಿಟ್ಟೋದಾಗ ಮಾತಾಡ್ಲೇಬೇಕು. ಚುನಾವಣೆ ಭಾಗ ಅವ್ರನ್ನ ಹೊಗಳಕ್ಕಾಗತ್ತೇನ್ರಿ? ಈಗ ರಾಹುಲ್ ಗಾಂಧಿ ಮೋದಿ ಅವ್ರು ಮಾಡಿದಂತ ಒಳ್ಳೆ ಕೆಲಸ ಹೊಗಳ್ತಾರೆ, ಇವತ್ತಾದ್ರು ಯಾವತ್ತೂ ಹೊಗಳೋದಿಲ್ಲ. ಇವತ್ತು ಬಿಹಾರದಲ್ಲಿ ಕೂಡ ರಾಹುಲ್ ಗಾಂಧಿ ಹೋದಾಗ ಏನ್ ಮಾತಾಡಿದ್ರು? ಬರೀ ವೋಟ್